ಗುಡ್ ಫೀಲಿಂಗ್. ಸರ್ ಇವತ್ತು ಅಭಿಮಾನಿಗಳ ಜೊತೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಯಾವಾಗಲೂ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ ಇದೆ. ಅದು ಯಾರಾದ್ರೂ ಕಲಾವಿದರಾಗಲಿ ಯಾರಾದ್ರಲ್ಲಿ ಅದೊಂದು ಮಜಾ ಬೇರೆ. ಅದು ನಮ್ಮದೇ ಸಿನಿಮಾದಾಗ ಫಸ್ಟ್ ನೋಡಿದ್ದೀವಿ, ಬಟ್ ಇಟ್ಸ್ ಗಿವ್ಸ್ ಎ ಡಿಫ್ರೆಂಟ್ ಫೀಲ್ ಒಟ್ಟಿಗೆ ನೋಡಿದಾಗ. ಯಾರ್ಯಾವುದಕ್ಕೂ ನಾವು ಅಂದ್ಕೊಂಡಿದ್ದು ಬೇರೆ ಇರುತ್ತೆ, ಅವ್ರು ಬಿಸಿ ಹೊಡಿಯೋದು ಬೇರೆ ಇರುತ್ತೆ, ಯಾವ್ಯಾವುದೋ ಆ್ಯಂಗಲಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಆಗೋಗ್ತಾಗಿ ಇಟ್ಸ್ ಎ ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಇಟ್ಸ್ ಅ ಬ್ಲೆಸ್ಟ್ ಫೀಲಿಂಗ್ ಯಾರಿಗಾನ ಎನಿ ಆರ್ಟಿಸ್ಟ್ ಇಸ್ ನಾಟ್. ಇಂಥ ಸಿನಿಮಾ ನೋಡ್ಬೇಕಾದ್ರೆ ಪರ್ದೆ ಮೇಲೆ ಇಷ್ಟು ಕೂಗಾಟ ಎಲ್ಲ ನಡಿಬೇಕಾರಾಗಿ ಸುದೀಪ್ ಸರ್ ಯಾವಾಗಲೂ ಥಿಯೇಟ್ರಲ್ಲಿ ಸಿನಿಮಾ ಅಂದರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇವತ್ತು ನೀವು ಯಾವ್ಯಾವ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀವಿ ಸರ್? ಮ್ಯಾಕ್ಸಲ್ಲಿ ಬೇರೆ ಲೆವೆಲ್, ಇದೊಂದು ಬೇರೆ ಲೆವೆಲ್ ಆಗುತ್ತೆ. ಪ್ರತಿಯೊಬ್ಬರು ಎಲ್ಲಿ ಕೇಳಿ ಅವರಿಗೆ ಗುಡ್ ಫೀಲಿಂಗ್ಸ್ ಅಂದ್ರೆ ಎಲ್ಲರೂ ಇದ್ರು. ನಮ್ಮ ಡೈರೆಕ್ಟರ್ ಎಲ್ಲೋದ್ರಲ್ಲ, ಡೈರೆಕ್ಟರ್ ಶೇಖರ್ ಕಪ್. ಗುಡ್ ಫೀಲಿಂಗ್. ನಾವು ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ ನಮ್ಮ ಎಡಿಟಿಂಗ್ ರೂಮಲ್ಲಿ ಇವ್ರ ಎಡಿಟಿಂಗ್ ಎಲ್ಲ ನೋಡ್ಕೊಂಬಂದು ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಕೂತು ನೋಡಿದ್ದು ಸಿನಿಮಾನ ಒಟ್ಟಿಗೆ. 25th ಮಾರ್ನಿಂಗ್ ಶೋ ಐತೆ, 6 ಗಂಟೆ ಆಯ್ತು. ಪ್ರಿಯಾ ಮೇಡಮ್ ಬಂದಿದ್ರು. ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋದು ರೀತಿನೇ ಬೇರೆ ಇತ್ತು ಆ ಪ್ರೌಡ್ ಬಂದಲ್ಲಿ. ಇವತ್ತು ನೀವು ಬಂದಿದ್ದೀರಿ, ಐ ಥಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಮೈಸೂರು ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ. ಇವತ್ತು ಮೈಸೂರಿಗೆ ಹೊರಟ, ಈಗ ಮೈಸೂರಲ್ಲಿ ಸಂಗಮ್ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟ್ರಿಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿಯನ್ನು ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ಮಿತ್ರ ನಂಬರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೂ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟ್ರನ್ನ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರಲ್ಲ. ಐ ವಾಂಟ್ ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಟು ದಟ್. ಸುಮಾರಾಗಿದೆ. ನಿಮಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ಇಂಡಸ್ಟ್ರಿ ಕೂಡ ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನು ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯಿತು. ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡೋಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ದು ಕರೆಕ್ಟ್ ಅನ್ಸುತ್ತಾ ನಿಮಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದ್ದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನು ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ದಾರೆ ಕೆಲವರು. ಪೈರಸಿನ ಸರ್, ಯಾಕಂದ್ರೆ ನಿನ್ನೆ ಜಗ್ಗೇಶ್ವರ್ ಕೂಡ ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ದಾರೆ ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳೋಕೆ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿತ್ತು. ಆಯಿತು, ನಿಮ್ಗಳು ಮುಂದೆ ಕೂತ್ಕೊಂಡು ಮಾತಾಡಬೇಕು, ಅದಕ್ಕೆ ವಿವರಣೆ ಕೊಡಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರು ನೀವು ಕೇಳಿದ್ರಿ ಅಂತ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡೋಕೆ ರೆಡಿ ಇರಲಿಲ್ಲ. ಕಾಣ್ತಾ ಈಗ ನಾನೇನು ಹೇಳಿದೆ ಅವತ್ತು ಸ್ಟೇಜ್ ಮೇಲೆ, 25ಕ್ಕೆ ನನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಲೂ ಹೇಳಿದ್ದಾರೆ. ಇದೇ ಥರ ಹೇಳಿದ್ದೆ, ನೋಡಿದ್ರಲ್ಲ ಆಗುತ್ತೆ. ಈ ವಿಚಾರವಾಗಿ ಜಗ್ಗೇಶ್ವರ್ ರಾಜ್ಯಸಭೆಯಲ್ಲಿ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ದೊಡ್ಡದಾಗಿ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಒಂದು ನಾನು ಇದನ್ನ ಇಲ್ಲ ನಿಲ್ಲಿಸಲ್ಲ ಸರ್, ಆಯ್ತಾ? ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದರೆ ಒಂದು ಭಾಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲ. ನನ್ನ ಸ್ನೇಹಿತರ ಒಳಗಡೆ ಇರೋ ಎಲ್ಲದಕ್ಕೆ ಅದು ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ತೋರ್ತೀವಿ. ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೇ ಅಲ್ಲ ಅವು. ನೀವೇ ನೋಡಿದ್ರಿ ಏನೇನಾಯ್ತು ಅಂದ್ಬಿಟ್ಟು. ನಾನು 4ನೇ ದಿನ ಕೊಡಲಿಲ್ಲ ಅಲ್ಲ. ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗಲ್ಲೇ ಹೇಳಿಲ್ವ 9000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ ಯೋಚನೆ ಮಾಡಿ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದರೆ ಒಂದು ಬ್ಯಾಚ್ನ ಕುಗ್ಸಿರ್ತಾರೆ. ಗೊತ್ತಾರೆ ನಿನ್ನ ಕೆಲಸ ಏನು, ಲಿಂಕ್ ಹಾಕ್ತಾ ಇರಬೇಕು. ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿನ್ನ ಕೆಲಸನೇ ಇದು ಅಂದಾಗ ಆ್ಯಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ಒಪ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್.
ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ ಓಕೆ ನಿಮಗೆ ಡೌನ್ಲೋಡ್ ಮಾಡೋದ್ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ 20 ರೂಪಾಯಿ ಹಾಕಿ 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರು ಹೋಗ್ತೀವಿ ಇದ್ದಲ್ಲಿ ಏನಿಲ್ಲ ಒಂದು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್ ಕರೆಕ್ಟ್ ವಿಲ್ ಗೆಟ್ ಟು ದ ರೂಟ್ಸ್ ನಾಟ್ ಅ ಪ್ರಾಬ್ಲಮ್. ನೋ ಉತ್ಪ್ರೇಕ್ಷೆ ನೋ ಊಹಾಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.